ಹಾಯ್ ಫ್ರೆಂಡ್ಸ್, ಸೌತ್ ಇಂಡಿಯನ್ ಡಿಶಸ್ ನ ಟ್ರೈ ಮಾಡಿ ಬೇಜಾರಾಗಿದೆಯಾ? ಡಿಫ್ರೆಂಟ್ ಆಗಿ ನಾರ್ತ್ ಇಂಡಿಯನ್ ಡಿಶಸ್ ನ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಾದ್ರೆ ಈ ರೆಸಿಪಿ ನಿಮಗಾಗಿ. ಕೇವಲ ಎರಡು ಇಂಗ್ರೀಡಿಯೆಂಟ್ಸ್, ಆಲೂಗೆಡ್ಡೆ ಮತ್ತು ರವೆಯಿಂದ ತುಂಬಾ ಫ್ಲಫಿಯಾದ ಸಾಫ್ಟ್ ಆಗಿರುವಂತಹ ಡೋಕ್ಲಾನ ಕೇವಲ 10 ನಿಮಿಷಗಳಲ್ಲಿ ಫಟಾಫಟ್ ಅಂತ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿಯನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸಾಮಾನ್ಯವಾಗಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಆಲೂಗೆಡ್ಡೆಯಿಂದ ನಾವು ಏನೇನ್ ಮಾಡ್ತೀವಿ? ಆಲೂ ಪರೋಟ ಮಾಡ್ತೀವಿ, ಆಲೂಗೆಡ್ಡೆಯಿಂದ ಆಲೂ ಬೋಂಡ ಮಾಡ್ತೀವಿ, ಆಲೂ ಸ್ನಾಕ್ಸ್ ಎಲ್ಲ ಮಾಡಿರ್ತೀವಿ. ಆದ್ರೆ ಇವತ್ತು ನಾನು ನಿಮಗೆ ವಿಶೇಷವಾಗಿ ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿ ಆಗಿರುವಂತಹ ಆಲೂ ಡೋಕ್ಲಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನವರೆಗೂ ನೀವು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಆಲೂಗೆಡ್ಡೆಯಿಂದನೂ ಸಹ ಡೋಕ್ಲಾ ಮಾಡ್ಬೋದು ಅನ್ನೋದನ್ನ ಈ ರೆಸಿಪಿಯಿಂದ ನಾವು ತಿಳ್ಕೊಳ್ಳೋಣ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂಥ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರಿಸೋಣ. ಇಲ್ಲಿ ನಾನು ಮೊದಲಿಗೆ ಈ ಆಲೂ ಡೋಕ್ಲಾಗೆ 2 ಆಲೂಗೆಡ್ಡೆಯನ್ನ ಕ್ಲೀನಾಗಿ ಪೀಲ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನ ನಾನು ರಫ್ ಆಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಈ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ. ಈ ರೀತಿಯಾಗಿ ನೀವು ರಫ್ ಆಗಿ ಕಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಹೇಗಿದ್ರು ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ತೀವಿ, ಅದರಿಂದ ದಪ್ಪಗೆ ನೀವು ಕಟ್ ಮಾಡ್ಕೊಳ್ಬಹುದು. ಈಗ ಈ ರಫ್ ಕಟ್ ಮಾಡಿರುವಂತ ಆಲೂಗೆಡ್ಡೆನ ಈ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಬೌಲಷ್ಟು ಮೊಸರನ್ನ ತಗೊಂಡಿದ್ದೀನಿ, ಅದನ್ನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಇವೆರಡನ್ನು ನಾವು ಗ್ರೈಂಡ್ ಮಾಡ್ಕೊಂಬರೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ. ಈಗ ಇದನ್ನ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲಿಗೆ ಹಾಕೊಂಡಿದ್ದೀನಿ. ಇಲ್ಲಿ ನಾನೀಗ ಅದ್ರ ಜೊತೆಗೆ ಒಂದು ಬೌಲಲ್ಲಿ ರವೆಯನ್ನ ತಗೊಂಡಿದ್ದೀನಿ, ಸಣ್ಣ ರವೆಯನ್ನ, ಅದನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಈ ಚಿರೋಟಿ ರವೆ ಇಲ್ಲ ಅಂದ್ರೆ ನೀವೇನ್ ಮಾಡಿ, ನಾರ್ಮಲ್ ರವೆನೆ ತಗೊಂಡ್ಬಿಟ್ಟು ಅದನ್ನ ಒಂದ್ಸತಿ ಗ್ರೈಂಡ್ ಮಾಡಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈಗ ಒಂದು ಸ್ವಲ್ಪನೂ ಸಹ ಲಂಪ್ಸ್ ಇಲ್ಲದೆ ರೀತಿಯಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ನಿಮಗೆ ಗೊತ್ತಿರ್ಬೋದು, ಡೋಕ್ಲಾ ಅನ್ಕೂಳೆ ನಮಗೆ ನೆನಪಾಗೋದೇನು, ನಾರ್ತ್ ಸೈಡ್ ಅಂದ್ರೆ ಮಹಾರಾಷ್ಟ್ರ ಇರ್ಬೋದು, ಗುಜರಾತ್, ಬರೋಡಾ, ಅಲ್ಲೆಲ್ಲ ಇದನ್ನ ಬೆಳಿಗ್ಗೆ ಟಿಫನ್ಗೆ ಇದನ್ನ ಹೆಚ್ಚಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಆ ಸೈಡ್ ಎಲ್ಲ ಈ ತರದವು ತುಂಬಾ ಹೆಚ್ಚಾಗಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಡೋಕ್ಲಾ ಅಂದ್ಕೂಡ್ಲೆ ಒಂದೇ ತರ ಡೋಕ್ಲಾ ಇರಲ್ಲ, ಅದರಲ್ಲಿ ವೆರೈಟಿ ಡೋಕ್ಲಾಗಳನ್ನ ನೋಡ್ಬೋದು. ನಾವು ಸಹ ನಮ್ಮ ಚಾನೆಲ್ ನಲ್ಲಿ ಪಾಲಕ್ ಸೊಪ್ಪಿನಿಂದ ಡೋಕ್ಲಾನ್ನ ಮಾಡಿದೀವಿ. ಅದನ್ನ ನೀವು ನಮ್ಮ ವಿಡಿಯೋದ ಕೊನೆಯ ಎಂಡ್ ಸ್ಕ್ರೀನ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಯಾಕೆಂದ್ರೆ ನೀವು ಗೊತ್ತಿರ್ಬೋದು, ಸೊಪ್ಪು ಅನ್ಕೊಳ್ಳೆ ಸೊಪ್ಪಲ್ಲಿ ನಮಗೆ ಬೇಕಾಗಿರುವಂತಹ ವಿಟಮಿನ್ಸ್ ಎಲ್ಲ ಹೆಚ್ಚಾಗಿ ಸಿಗುತ್ತೆ. ಅದರಲ್ಲೂ ಪಾಲಕ್ ಸೊಪ್ಪಿನಿಂದನೂ ಸಹ ನಮಗೆ ವಿಟಮಿನ್ಸ್ ಎಲ್ಲ ಹೆಚ್ಚಾಗಿ ಸಿಗುತ್ತೆ. ಆದ್ರಿಂದ ನಾವು ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಬಿಟ್ಟು ಡೋಕ್ಲಾನ ಮಾಡಿದೀವಿ. ಬ್ಯಾಟರ್ ಎಲ್ಲ ಒಂದೇ ರೀತಿ ಇರುತ್ತೆ, ಆದ್ರೆ ಫ್ಲೇವರ್ಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಯಾವ ರೀತಿಯಾದಂತ ಫ್ಲೇವರ್ನ, ಈಗ ಉದಾಹರಣೆಗೆ ನಾವು ಕಡಲೆಬೇಳೆಯಿಂದನೂ ಸಹ ಡೋಕ್ಲಾನ ಮಾಡಬಹುದು. ಈಗ ಇಲ್ಲಿ ನಾವು ಆಲೂಗೆಡ್ಡೆಯಿಂದ ಡೋಕ್ಲಾನ ಮಾಡ್ತಿದ್ವಿ, ಪಾಲಕ್ ಸೊಪ್ಪಿಂದ ಡೋಕ್ಲಾ ಮಾಡ್ತಾ ಇದ್ವಿ. ಈ ರೀತಿಯಾಗಿ ವೆರೈಟಿ ಆಗಿರುವಂತ ಡೋಕ್ಲಾಗಳನ್ನ ನಾವು ಮಾಡ್ಬೋದು. ಅಷ್ಟೇ ಅಲ್ಲ, ನಿಮಗೂ ಸಹ ಡೋಕ್ಲಾದಲ್ಲಿ ಬೇರೆ ರೀತಿಯಾದಂತ ಡೋಕ್ಲಾ ರೆಸಿಪಿಗಳು ಗೊತ್ತಿದ್ರೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಮ್ಮ ಮುಂದಿನ ರೆಸಿಪಿಗಳಲ್ಲಿ ನಾವು ಸಹ ಅದನ್ನ
ಫ್ರೈ ಮಾಡ್ತೀವಿ. ನೋಡ್ತಾ ಇದ್ದೀರಲ್ವಾ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬ್ಯಾಟರು ರೆಡಿ ಆಗಿದೆ. ಇದನ್ನ ಈಗ ಒಂದು 10 ನಿಮಿಷ ನೆನೆಯೋಕೆ ಬಿಡೋಣ. ಈಗ ಇದು ಚೆನ್ನಾಗಿ ನೆಂದಿದೆ, ಕಾಣಿಸ್ತಾ ಇದೆಯಲ್ವಾ? ರವೆ ಸ್ವಲ್ಪ ಎಲ್ಲ ನೀರಿನ ಅಂಶನೆಲ್ಲ ಹೀರ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ನಾನು ಟೆಕ್ಸ್ಚರಿಗೋಸ್ಕರ ನಾನು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈಗ ನಾನು ಈನೋವನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಫ್ಲಫಿಯಾಗಿ ಬರಬೇಕಲ್ಲ, ಸಾಫ್ಟ್ ಆಗಿ, ಅದಕ್ಕೋಸ್ಕರ ಈನೋವನ್ನ ಹಾಕ್ಕೊಳ್ತಾ ಇದ್ದೀನಿ. ಈನೋನ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ರೆಡಿಯಾಗಿದೆ ಅಂತ ಬ್ಯಾಟರು. ಈಗ ಈ ಬ್ಯಾಟರು ರೆಡಿ ಆಗಿದೆ. ಇದನ್ನ ಈಗ ನಾವು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಈಗ ನಾನು ಇಲ್ಲೊಂದು ಕೇಕ್ ಟಿನ್ನನ್ನ ತಗೊಂಡಿದ್ದೀನಿ. ಅದಕ್ಕೆ ಈಗ ಆಯಿಲಿಂದ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಬ್ಯಾಟರ್ ಇತ್ತಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಒಂದ್ಸತಿ ಕ್ಲೀನಾಗಿ ಈ ತರ ಟ್ಯಾಪ್ ಮಾಡ್ಕೊಳ್ಳೋಣ. ಈಗ ಇದು ಟ್ಯಾಪ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾನು ಏನ್ ಮಾಡಿ ಆಲ್ರೆಡಿ ಗ್ಯಾಸ್ ಮೇಲೆ ಇಡ್ಲಿ ಸ್ಟ್ಯಾಂಡ್ ಅನ್ನ ಕಾಯಕ್ಕೆ ಇಟ್ಕೊಂಡು ಆಲ್ರೆಡಿ 10 ನಿಮಿಷಗಳ ಮುಂಚೆನೆ ನಾನು ಇದನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಕೇಕ್ ಟಿನ್ನಿಗೆ ಬ್ಯಾಟರ್ನ ಹಾಕೊಂಡಿದ್ವಲ್ಲ, ಅದನ್ನ ಈಗ ಇಟ್ಬಿಟ್ಟು ಸ್ಟೀಮ್ ಅಲ್ಲೇ ಒಂದು 18 ರಿಂದ 20 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಡೋಕ್ಲಾ ಬೆಂದಿದೆ. ನಾನು ಗ್ಯಾಸನ್ನ ಸ್ಟವ್ ಅನ್ನ ಆಫ್ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆಯಲ್ವಾ? ಅಂಟ್ಕೊಂತಿಲ್ಲ ಅಂದ್ರೆ ಇದು ಬೆಂದಿದೆ ಅಂತ. ಇದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಕೊಳ್ಳೋಣ. ಈಗ ನಾವು ಇದು ತಣ್ಣಗಾಗಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರುವಂತ ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಸ್ಟವ್ ಅನ್ನ ಆನ್ ಮಾಡ್ಕೊಂಡಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆಗ್ಬೇಕು. ಈಗ ಪ್ಯಾನ್ ಬಿಸಿ ಆಗಿದೆ. ನಾನು 1 ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಈಗ ನಾನು ಅದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಸಾಸಿವೆ ಹಾಕಿದ ನಂತರ ಇಲ್ಲಿ ನಾನು ಶುಂಠಿಯನ್ನ ತುರಿದಿಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ನಾನಿಲ್ಲಿ ಗ್ರೀನ್ ಚಿಲ್ಲಿಯನ್ನ ಉದ್ದುದ್ದಕ್ಕೆ ಸೀಳ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಾ ಇದ್ದೀನಿ. ಈಗ ಕೊನೆಯಲ್ಲಿ ನಾನು ಕರಿಬೇವನ್ನ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪನೇ ಒಂದು ಚಿಟಿಕೆಯಷ್ಟು ಹಿಂಗನ್ನ ಹಾಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ.
ಈಗ ನಾನು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ. ನಿಂಬೆ ರಸ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನ ಚೆನ್ನಾಗಿ ಒಂದು ಕುದಿ ಬರೋ ತನಕ ಬಿಡೋಣ. ಇದ್ರ ಜೊತೆಗೆ ನಾನು ಒಂದ್ ಸ್ವಲ್ಪ ಶುಗರ್ನು ಸಹ ಹಾಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿಯಕ್ಕೆ ಶುರುವಾಗಿದೆ. ಇವಾಗ ನಾವು ಗ್ಯಾಸನ್ನ ಆಫ್ ಮಾಡ್ಕೊಳ್ತೀವಿ. ಈಗ ಎಗ್ಸ್ನ ಈ ರೀತಿ ಕ್ಲೀನಾಗಿ ಬಿಡಿಸ್ಕೊಳ್ತೀನಿ. ಈಗ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಯಾವ ಸೈಜಲ್ಲಾದ್ರೂ ಕಟ್ ಮಾಡ್ಕೊಳ್ಬೋದು. ನಿಮಗೆ ಸಣ್ಣದು ಬೇಕು ಅಂದ್ರೆ ಸಣ್ಣದಾಗಿ ಆದ್ರೂ ಮಾಡ್ಕೊಳ್ಬೋದು, ದೊಡ್ಡದು ಬೇಕು ಅಂದ್ರೆ ದೊಡ್ಡದಾದ್ರೂ ಸಹ ಮಾಡ್ಕೊಳ್ಬೋದು. ನಾನು ಈ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಫ್ಲಫಿಯಾಗಿ ಬಂದಿದೆ ಅಂತ. ಯಾರಾದ್ರೂ ಹೇಳಕ್ ಸಾಧ್ಯನಾ ಇದನ್ನ ಆಲೂಗೆಡ್ಡೆಯಿಂದ ಮಾಡಿದೀವಿ ಅಂದ್ರೆ ನಂಬಕ್ಕೆ ಸಾಧ್ಯನೇ ಇಲ್ಲ. ಬರೀ ಎರಡೇ ಎರಡು ಆಲೂಗೆಡ್ಡೆ ಜೊತೆಗೆ ರವೆಯಿಂದ ನಾವು ಇದನ್ನ ರೆಡಿ ಮಾಡಿದೀವಿ ಅಲ್ವಾ. ಯಾವಾಗ್ಲೂ ಬೆಳಿಗ್ಗೆ ಹೊತ್ತು ತಿಂಡಿಗೆ ಏನ್ ಮಾಡ್ಲಪ್ಪ ಅಂತ ಯೋಚನೆ ಮಾಡ್ಬೇಕಾರೆ ಈ ರೀತಿ ಎರಡೆರಡು ಆಲೂಗೆಡ್ಡೆ ಇದ್ರೆ ಸಾಕು, ನಾವು ಫಟಾಫಟ್ ಅಂತ ಈ ರೆಸಿಪಿನ ನಾವು ರೆಡಿ ಮಾಡಿಡ್ಬೋದು. ಇದು ಬರೀ ಬ್ರೇಕ್ಫಾಸ್ಟ್ಗೆ ಅಲ್ಲ, ಮಕ್ಕಳು ಇದನ್ನ ಇಷ್ಟಪಟ್ಟು ಲಂಚ್ ಬಾಕ್ಸಿಗೂ ಸಹ ತಗೊಂಡೋಗ್ತಾರೆ. ಈಗ ಇದನ್ನ ಕಟ್ ಮಾಡಿದ್ದಾಗಿದೆ. ನೆಕ್ಸ್ಟ್ ನಾವು ಈಗ ಇದಕ್ಕೆ ಹಾಕಿರುವಂತ ಒಗ್ಗರಣೆಯನ್ನ ಹಾಕೊಳ್ಳೋಣ. ಈಗ ನಾವು ಒಗ್ಗರಣೆಯನ್ನ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ಈ ಆಲೂಗೆಡ್ಡೆಯಿಂದ ಡೋಕ್ಲಾನ ಮಾಡ್ಕೊಳ್ಬಹುದು ಅಂತ. ತುಂಬಾ ಟೇಸ್ಟಿನೂ ಆಗಿರುತ್ತೆ, ಮಾಡೋದು ಸಹ ಅಷ್ಟೇ ಈಸಿ ಆಗಿರುತ್ತೆ. ನೀವು ಸಹ ಇದನ್ನ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನು ಉರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಿಳಿಸಬಹುದು. ಜೊತೆಗೆ ನಿಮಗೆ ಇಷ್ಟವಾಗಿರುವಂತ ಯಾವ್ದಾದ್ರು ರೆಸಿಪಿ ಇದ್ರೂ ಸಹ ಅದನ್ನೂ ಸಹ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ನಿಮಗೆ ನೀವು ಹೇಳಿರುವಂತ ರೆಸಿಪಿಯನ್ನು ನಮ್ಮ ಮುಂದಿನ ರೆಸಿಪಿಗಳಲ್ಲಿ ಮಾಡೋಕೆ ಟ್ರೈ ಮಾಡ್ತೀವಿ. ಜೊತೆಗೆ ನಿಮಗೆ ತಿಳಿದಿರ್ಬೋದು, ಒಂದು ರೆಸಿಪಿಯನ್ನ ಮಾಡಬೇಕು ಅಂದ್ರೆ ಎಷ್ಟು ಟೈಮು ಎಫರ್ಟ್ ಬೇಕಾಗುತ್ತೆ ಅಂತ. ಅದರಿಂದ ಇದುವರೆಗೂ ನಮ್ಮ ರೆಸಿಪಿಗಳನ್ನ ನೋಡಿನೂ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ನಮ್ಮ ರೆಸಿಪಿಗಳನ್ನ ಶೇರ್ ಮಾಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಸಪೋರ್ಟು ದೊರಕಿದಂಗಾಗುತ್ತೆ. ಸೋಷಿಯಲ್ ಮೀಡಿಯಾಗಳಾದ ಫೇಸ್ಬುಕ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ನಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ನ ಪೇಜ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ರೀತಿಯಾದಂತ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ.
ನಮಸ್ಕಾರ.